ಇರಾನ್ ಅಮೆರಿಕ ಇಸ್ರೇಲ್ ಸಂಘರ್ಷ 39ನೇ ದಿನಕ್ಕೆ ಕಾಲಿಡ್ತಾ ಇದ್ದಂತೆ ವಿನಾಶದ ಮುನ್ಸೂಚನೆ ಸಿಕ್ಕಂತಾಗಿದೆ. ನಾ ಬಿಡೆ ನೀ ಕೊಡೆ ಎಂಬಂತೆ ಹೋರಾಟಕ್ಕೆ ಇಳಿದಿರುವಂತಹ ಮೂರು ರಾಷ್ಟ್ರಗಳು ಜಗತ್ತು ಸಂಕಷ್ಟಕ್ಕೆ ದೂಡಿವೆ. ಅಮೆರಿಕ ಕೊಟ್ಟಿರುವ ಫೈನಲ್ ಡೆಡ್ ಲೈನ್ಗೆ ಇರಾನ್ ಕೊಟ್ಟಂತಹ ತಿರುಗುಬಾಣ ಏನು, ಇವತ್ತು ಮಧ್ಯಪ್ರಾಚ್ಯದಲ್ಲಿ ಏನೇನಾಯಿತು, ಡೀಟೇಲ್ಸ್ ಇಲ್ಲಿದೆ ನೋಡಿ. ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವ ಸೂಚನೆಗಳು ಸಿಗ್ತಾ ಇಲ್ಲ. ನಾನಾ ನೀನಾ ಅಂತ ತೊಡೆ ತಟ್ಟಿರುವ ಇರಾನ್ ಅಮೆರಿಕ ಇಸ್ರೇಲ್ ಸತತ 39ನೇ ದಿನವೂ ಕಾದಾಟಕ್ಕೆ ಇಳಿದಿವೆ. ಪರಮಾಣು ಬಾಂಬ್ ಹೊಂದಬಾರದು ಎಂಬ ಅಸ್ತ್ರವನ್ನ ಪ್ರಯೋಗ ಮಾಡಿ ಇರಾನ್ ಮೇಲೆ ಮುಗಿಬಿದ್ದಿರುವ ಅಮೆರಿಕ ಸೇನೆ ಇರಾನ್ ಸೈನ್ಯವನ್ನ ಮಕಾಡೆ ಮಲಗಿಸಿದೆ. ಘರಾನುಘಟಿ ನಾಯಕರನ್ನೇ ಮುಗಿಸಿ ಹಾಕಿದ್ರು. ಬಗ್ಗದ ಇರಾನ್ ರಾಷ್ಟ್ರ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ತನ್ನ ಮಿಸೈಲ್ ಶಕ್ತಿಯನ್ನ ಪ್ರಯೋಗ ಮಾಡಿ ಸಂಘರ್ಷವನ್ನ ಹೆಚ್ಚಳ ಮಾಡ್ತಾ ಇದೆ. ಇರಾನ್ನಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದ್ರು ಕದನ ವಿರಾಮಕ್ಕೆ ಒಪ್ತಾ ಇಲ್ಲ. ಯುದ್ಧದಿಂದ ತಾಳ್ಮೆ ಕಳೆದುಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಅಂತಿಮ ಎಚ್ಚರಿಕೆ ಕೊಟ್ಟಿದ್ದು ಜಗತ್ತಿನಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಕದನ ವಿರಾಮಕ್ಕೆ ಒಪ್ಪದೇ ಇದ್ರೆ, ಹಾರ್ಮುಜ್ ಜಲಸಂಧಿಯನ್ನ ತೆರೆಯದೇ ಇದ್ರೆ ಇರಾನ್ನ ಸರ್ವನಾಶ ಎಂಬ ಟ್ರಂಪ್ ಕೊಟ್ಟ ವಾರ್ನಿಂಗ್ ಕೆಲವೇ ಕ್ಷಣಗಳಲ್ಲಿ ಅಂತ್ಯವಾಗಲಿದ್ದು ಇರಾನ್ ಡೋಂಟ್ ಕೇರ್ ಅಂತಿದೆ. ಇಂದು ರಾತ್ರಿ 8 ಗಂಟೆಗೆ ಡೆಡ್ ಲೈನ್ ಮುಗಿಯಲಿದ್ದು ಟ್ರಂಪ್ ಏನ್ ಮಾಡ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಆದ್ರೆ ಟ್ರಂಪ್ ಬೆದರಿಕೆಗೆ ನಾವು ಬಗ್ಗಲ್ಲ ಹೆದರಲ್ಲ ಎಂದಿರುವ ಇರಾನ್ ತನ್ನ ದೇಶದ ಪ್ರಜೆಗಳನ್ನ ಸೇನೆಗೆ ಆಹ್ವಾನ ಮಾಡಿದೆ. ವಿದ್ಯುತ್ ಸ್ಥಾವರಗಳ ಬಳಿ ಮಾನವ ಸರಪಳಿಯನ್ನೇ ರಚನೆ ಮಾಡಿ ಅಮೆರಿಕ ವಿರುದ್ಧ ಹೋರಾಟ ಮಾಡೋದಕ್ಕೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಕರೆ ಕೊಟ್ಟಿದ್ದಾರೆ. ನಾನು ಸೇರಿದಂತೆ 14 ಮಿಲಿಯನ್ಗಿಂತ ಹೆಚ್ಚು ಇರಾನಿಯನ್ನರು ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇರಾನ್ನ ಖಾರ್ಗ್ ದ್ವೀಪ, ಸೇತುವೆ, ಜನವಸತಿ ಪ್ರದೇಶಗಳು, ರೈಲ್ವೆ ನಿಲ್ದಾಣಗಳನ್ನ ಟಾರ್ಗೆಟ್ ಮಾಡ್ತಾ ಇರುವ ಅಮೆರಿಕ ಇಸ್ರೇಲ್ ಭೀಕರವಾಗಿ ದಾಳಿ ಮಾಡ್ತಿವೆ. ಅಮೆರಿಕ ಇರಾನ್ನಲ್ಲಿ ಹಿಟ್ ಲಿಸ್ಟ್ ಸಿದ್ಧಪಡಿಸಿದ್ದು ಇಂದು ರಾತ್ರಿ ರಣಭೀಕರ ದಾಳಿ ಮಾಡಲಿದೆಯಂತೆ. ಪ್ರಮುಖ ವಿದ್ಯುತ್ ಸ್ಥಾವರಗಳು, ಪರಮಾಣು ಕೇಂದ್ರಗಳು, ತಾಂತ್ರಿಕ ಮತ್ತು ಸಂಶೋಧನಾ ವಿಶ್ವವಿದ್ಯಾಲಯಗಳು, ಐಆರ್ಜಿಸಿ ಕಚೇರಿಗಳು, ಉಪ್ಪು ನೀರಿನ ಸಂಸ್ಕರಣಾ ಘಟಕಗಳು ಸೇರಿ ಇರಾನ್ನಲ್ಲಿ ನರಕ ಸೃಷ್ಟಿ ಮಾಡೋದಕ್ಕೆ 4 ಗಂಟೆಗಳ ಯೋಜನೆ ಸಿದ್ಧವಾಗಿದೆ. ಇದ್ಯಾವುದಕ್ಕೂ ಬಗ್ಗದ ಇರಾನ್ ಶತ್ರು ದೇಶಗಳ ಮೇಲೆ ದಾಳಿ ಮುಂದುವರೆಸಿದೆ. ಇಸ್ರೇಲ್ನಲ್ಲಿ ಮಿಸೈಲ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು 1,000ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜನರು ರಕ್ಷಣೆಗಾಗಿ ಬಂಕರ್ಗಳ ಮೊರೆ ಹೋಗುವಂತೆ ಕರೆ ನೀಡಲಾಗಿದೆ. ಅಮೆರಿಕ ಕೊಟ್ಟಿರುವ ಫೈನಲ್ ಡೆಡ್ ಲೈನ್ಗೆ ಇರಾನ್ ತಿರುಗೇಟ್ ಕೊಟ್ಟಿದೆ. ಇಂದು ರಾತ್ರಿ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಕ್ಲೈಮ್ಯಾಕ್ಸ್ ಹೊರಬೀಳಲಿದೆ. ಒಂದು ವೇಳೆ ಇರಾನ್ ಸಹಾಯಕ್ಕೆ ನೇರವಾಗಿ ರಷ್ಯಾ ಚೀನಾ ಏನಾದ್ರೂ ಬಂದ್ರೆ 3ನೇ ಮಹಾಯುದ್ಧ ನಡೆಯೋದಂತೂ ಸುಳ್ಳಲ್ಲ. ಈ ಯುದ್ಧ ಕೊನೆಯಾಗತ್ತಾ, ಜಗತ್ತಿನ ಜನರ ಆತಂಕ ದೂರವಾಗತ್ತಾ ಅನ್ನೋದು ಕಾಲವೇ ನಿರ್ಧಾರ ಮಾಡಲಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.